ಯಲಬುರ್ಗಾ ನೂತನ ರೈತ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಿಗೆ ಸಲಹೆ ನೀಡಿದ ಈರಪ್ಪ ಕೂಡಗುಂಟಿ. ವಿಂಡ್ ಪವರ್ ಸೋಲಾರ್ ಕಂಪನಿಯವರು ರೈತರ ಮೇಲೆ ನಡೆಸುವ ದೌರ್ಜನ್ಯ ನಿಲ್ಲಬೇಕು ಅಂತ ರೈತರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಸಮಿತಿಯವರು ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಈರಪ್ಪ ಕೂಡಗುಂಟಿ ರೈತ ಸಮಿತಿಗೆ ಸಲಹೆ ನೀಡಿ ಮಾತನಾಡಿದರು. ಯಲಬುರ್ಗಾ, ಕುಕನೂರು ತಾಲೂಕುಗಳ ರೈತ ಸಂರಕ್ಷಣಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಲ್ಲು ಜಕಲಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮುರ್ತುಜ್ ಸಾಬ್ ನದಾಫ್ ಅವರಿಗೆ ವಿವಿಧ ಸಂಘಟನೆಗಳ ಮುಖಂಡರು ನಿವಾಸಕ್ಕೆ ತೆರಳಿ ಸನ್ಮಾನ ಗೌರವ ಸಲ್ಲಿಸಲಾಯಿತು. ಇದೇ ವೇಳೆ ರೈತರ ಸಮಸ್ಯೆಗಳ ಕುರಿತು ಪರಿಹಾರಕ್ಕೆ ಸಂಬಂಧಿಸಿದ ಸಲಹಾ ಸೂಚನಾ ಪತ್ರ ಸಮಿತಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಧ್ಯಕ್ಷರಿಗೆ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ತಾಲೂಕಿನಲ್ಲಿ ಸೋಲಾರ್, ವಿಂಡ್ ಫ್ಯಾನ್ ಹಾಗೂ ಟ್ರಾನ್ಸ್ಮಿಷನ್ ಲೈನ್ ಕಂಪನಿ ಕಾಮಗಾರಿಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ರೈತರು ಎದುರಿಸುತ್ತಿದ್ದಾರೆ. ಸೂಕ್ತ ಪರಿಹಾರ ದೊರೆಯದೆ ಕೆಲ ಸಂದರ್ಭಗಳಲ್ಲಿ ರೈತರ ಮೇಲೆ ಪೊಲೀಸರ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಿವೆ. ರೈತರು ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದ ಅವರು, ರೈತ ಸಂರಕ್ಷಣಾ ಸಮಿತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರೈತರ ಪರವಾಗಿ ನಿಂತು ಅವರ ಹಕ್ಕುಗಳ ರಕ್ಷಣೆ ಮಾಡಬೇಕು ಎಂದು ಸಲಹೆ ನೀಡುವುದರೊಂದಿಗೆ ರೈತರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಛಲವಾದಿ ಸಮಾಜ ಅಧ್ಯಕ್ಷ ಅಂದಪ್ಪ ಹಾಳಕೇರಿ, ಷಣ್ಮುಖಪ್ಪ ರಾಂಪುರ್, ಬಸುರೆಡ್ಡಿ ಅಡೂರು, ಹನುಮಂತ ಹೊಸಳ್ಳಿ ಸೇರಿದಂತೆ ಅನೇಕ ರೈತರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿಎ ಆದಿ, ಯಲಬುರ್ಗಾ. ಅದರ ಜೊತೆಗೆ ಎಲ್ಲ ರೈತರ ಇವತ್ತೇನಂತಂದು ವಿಂಡ್ ಫ್ಯಾನು ಮತ್ತು ಸೋಲಾರ್ ಎಲ್ಲವೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಅದ್ಭುತವಾದಂಥ ಒಂದು ರೈತರಿಗೆ ಭಾಳ ಮೋಸ ಮಾಡಕತ್ತಾರೆ. ಅದಕ್ಕೆ ದಯವಿಟ್ಟು ಆ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ತಾವೇನು ಸಮಿತಿ ಮಾಡಿರಿ. ಅದು ವಿಶೇಷವಾಗಿ ಹಿರಿಯರಾದಂಥ ನೀವು ಉಪಾಧ್ಯಕ್ಷರು ಮತ್ತು ಯುವಕರಾದಂಥ ಅಧ್ಯಕ್ಷರಾದಂಥ ನಮ್ಮ ಮಲ್ಲು ಜಕ್ಲಿ ಅವರು ಭಾಳ ಇಬ್ಬರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೀರಿ. ರೈತರಿಗೆ ಒಳ್ಳೆ ಸಹಾಯ ಸಹಕಾರ ಮತ್ತು ಅವ್ರಿಗೆ ಒಳ್ಳೆ ಪರಿಹಾರವನ್ನು ಕೊಡಿಸ್ತೀರಿ ಮತ್ತು ಪೊಲೀಸರಿಂದ ಆಗ್ತಕ್ಕಂಥ ದೌರ್ಜನ್ಯವನ್ನ ತಾವು ನಿಲ್ಲಿಸ್ತೀರಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ತಾವು ಏನು ಒಂದು ರೈತ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿರಿ ಭಾಳ ಖುಷಿ ಆಗ್ತದೆ. ಅದಕ್ಕೆ ತಮ್ಗೆ ಎಲ್ಲ ನಮ್ಮ ರೈತರಿಂದ ಒಂದು ಸನ್ಮಾನ ಮಾಡಿ ನಮ್ಮ ಬೇಡಿಕೆಗಳನ್ನ ಮುಂದಿನ ದಿನಮಾನಗಳಲ್ಲಿ ಮಲ್ಲು ಚಕ್ಲಿ ಅವರು ಮತ್ತು ನಮ್ಮ ಹಿರಿಯರಾದಂಥ ನದಾಫ್ ಸಾಬ್ರವರು ಈಡೇರಿಸ್ತೀರಿ. ಮತ್ತು ವಿಶೇಷವಾಗಿ ಸಮಿತಿ ಒಳಗೆ ನಾನು ನೋಡಿದೆ ಕೆಲವೊಂದು ಪುಡಾರಿಗಳು ಕೂಡ ಸಮಿತಿ ಒಳಗೆ ಸೇರ್ಕೊಂಡಾರ. ಇವತ್ತು ಹೋಗಿ ರೈತರಿಗೆ ದೌರ್ಜನ್ಯ ಮಾಡಿ ರೈತರಿಗೆ ನಾವು ಎಸ್ಸಿ ಇದೀವಿ ಅಂತೇಳಿ ದಬ್ಬಾಳಿಕೆ ಮಾಡಿ ಕಂಬ ಹಾಕಿ ಫ್ಯಾನ್ ಹಾಕಾರ ತಮ್ಮ ಸಮಿತಿಯಲ್ಲಿ ಒಂದಿಬ್ಬರು ಮೂವರು ಅದರ ಅಂತಾರನ್ನ ದಯವಿಟ್ಟು ದೂರ ಇಟ್ಟು ರೈತರಿಗೆ ನ್ಯಾಯವನ್ನು ಒದಗಿಸ್ಬೇಕು. ಯಾಕಂತಂದ್ರೆ ನಾನು ವಿಡಿಯೋದ ನನ್ನ ಹತ್ರ ಅವರು ಹೋಗಿ ಇವತ್ತು ಏನಂತಂದ್ರೆ ನಾವು ಸಮಿತಿ ಒಳಗೆ ಇರ್ತಕ್ಕಂಥ ಒಂದು ಇಬ್ಬರು ಮೂವರು ಪುಡಿ ರೌಡಿಗಳು ಇಟ್ಕೊಂಡು ರೈತರ ಮೇಲೆ ನಾವು ಎಸ್ಸಿ ಇದೀವಿ, ನಮ್ಗೆ ಅದ್ರ ಕಂಪ್ನಿಯಾಗ ನಾವು ಕೆಲಸ ಮಾಡ್ತೀವಿ, ನೀವು ಕೆಲಸ ಮಾಡಕ್ ಬಿಡ್ಲ ಅಂದ್ರೆ ನಿಮ್ಮ ಮ್ಯಾಗ ಅಟ್ರಾಸಿಟಿ ಮಾಡ್ತೀವಿ, ಜಾತಿ ಬೇದಿರಿ ಅಂತೇಳಿ ಕೇಸ್ ಮಾಡ್ತೀವಿ ಅಂತೇಳಿ ಇವತ್ತು ಎದುರಿಸ್ತಾರ. ಅವ್ರಿಗೆ ಸಪೋರ್ಟ್ ಆಗಿ ಪೊಲೀಸ್ ಇಲಾಖೆಯವರು, CPI ಇರ್ಬೋದು, PS ಅವರೆಲ್ಲರೂ ಕೂಡ ಆ ಏನು ಪುಡಿ ರೌಡಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಆ ಒಂದು ದೌರ್ಜನ್ಯ ರೈತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಿಲ್ಲಬೇಕು. ಆ ಉದ್ದೇಶದಿಂದ ಇವತ್ತು ನದಾಫ್ ಸಾಬ್ರು ಮತ್ತು ಮಲ್ಲು ಜಕ್ಲಿ